ನಿರಂತರ ಮಳೆಯಿಂದಾಗಿ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳಿಗೆ ಮತ್ತಷ್ಟು ಕಳೆ ಬಂದಿದೆ. ಕಲ್ಲಿನ ತೇರು, ಸಾಸಿವೆ ಕಾಳು, ಕಡಲೆಕಾಳು ಗಣಪ, ಉಗ್ರ ನರಸಿಂಹ ಸೇರಿದಂತೆ ವಿವಿಧ ಸ್ಮಾರಕಗಳು ಮಳೆಗೆ ಕಣ್ಮನ ಸೆಳೆಯುತ್ತಿವೆ. ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗ್ತಾ ಇದ್ದು, ಪ್ರವಾಸಿಗರು ಮಳೆಯ ನಡುವೆಯೂ ಸ್ಮಾರಕಗಳ ಸೌಂದರ್ಯವನ್ನ ಸವಿತಾ ಇದ್ದಾರೆ. ಸತತ ಮಳೆಗೆ ಮಂಡ್ಯದ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ದೇಗುಲದ ಮೇಲೆ ಮರ ಉರುಳಿ ಬಿದ್ದಿದೆ. ಇತ್ತೀಚೆಗಷ್ಟೇ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರವಾಗಿದ್ದ ಚೆನ್ನಕರಾಯ ದೇಗುಲದ ಗೋಪುರ ಜಖಮ್ಮಾಗಿದೆ. ದೇಗುಲದ ಗೋಪುರ ಹಾಗೂ ವಿಗ್ರಹ ಭಿನ್ನದಿಂದ ಜನರಲ್ಲಿ ಆತಂಕ ಮೂಡಿದೆ. ಪೂರ್ವ ಮುಂಗಾರು ಅಬ್ಬರಕ್ಕೆ ಮೇ ತಿಂಗಳಲ್ಲೇ ಕಾವೇರಿ ಕೊಳ್ಳದ ಕಬಿನಿ ಜಲಾಶಯ ಭರ್ತಿಯಾಗಿ ದಾಖಲೆ ಬರೆದಿದೆ. ಕಬಿನಿ ಜಲಾಶಯದಿಂದ 4 ಕ್ರಸ್ಟ್ ಗೇಟ್ಗಳ ಮೂಲಕ 8,000 ಕ್ಯೂಸೆಕ್ ನೀರು ಹೊರಗೆ ಬಿಡಲಾಗ್ತಿದೆ. ಸದ್ಯ ಜಲಾಶಯಕ್ಕೆ 18,000 ಕ್ಯೂಸೆಕ್ ಒಳಹರಿವು ಇದ್ದು, ಇಂದು 2,280 ಅಡಿ ನೀರು ಸಂಗ್ರಹವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಜೊತೆಗೆ ಮಳೆ ಪ್ರಮಾಣ ಕೊಂಚ ಕಡಿಮೆಯಾಗಿದೆ. ಹೀಗಾಗಿ ಕಾರವಾರದ ಟಾಗೋರ್ ಕಡಲ ತೀರಕ್ಕೆ ನಿನ್ನೆಯಿಂದ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಎಂಜಾಯ್ ಮಾಡ್ತಿದ್ದಾರೆ. ಸಮುದ್ರದ ಅಬ್ಬರದ ನಡುವೆಯೂ ಪ್ರವಾಸಿಗರು ನೀರಿಗೆ ಇಳಿತಾ ಇದ್ದಾರೆ. ರೆಡ್ ಫ್ಲಾಗ್ ಹಾಕಿದ್ರೂ ಪ್ರವಾಸಿಗರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇತ್ತ ಜಿಲ್ಲಾಡಳಿತ, ಪೊಲೀಸ್, ಹೋಂಗಾರ್ಡ್ಸ್ ಸಿಬ್ಬಂದಿ ಕೂಡ ನಿಯೋಜನೆಯನ್ನ ಮಾಡಿಲ್ಲ. ಹೀಗಾಗಿ ಯಾವುದೇ ಅವಘಡ ನಡೆದ್ರೂ ಹೇಳುವವರಿಲ್ಲ, ಕೇಳುವವರಿಲ್ಲ ಅಂತಾಗಿದೆ ಕಾರವಾರ ಬೀಚ್ ಪರಿಸ್ಥಿತಿ. ಮಲೆನಾಡಲ್ಲಿ ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಕಳಸಾ ತಾಲೂಕಿನ ಕುಗ್ರಾಮಗಳು ಆತಂಕದಲ್ಲೇ ದಿನದೂಡ್ತಿವೆ. ಜಾಂಬಳಿಯಲ್ಲಿ ದಿನದಿಂದ ದಿನಕ್ಕೆ ಭದ್ರಾ ನದಿಯ ಒಳಹರಿವು ಹೆಚ್ಚಳವಾಗ್ತಿದೆ. ಕಾಫಿ ಹಾಗೂ ಅಡಿಕೆ ಗಿಡಗಳು ಭದ್ರೆಯ ಒಡಲು ಸೇರ್ತಿವೆ. ಇದೀಗ ತರೆ ಕುಸಿದು ಮನೆಗೋಡೆಯ ಸಮೀಪದಲ್ಲೇ ನದಿ ನೀರು ಅಪ್ಪಳಿಸ್ತಾ ಇದೆ. ವಿಮಲಾ ಹಾಗೂ ನಾರಾಯಣಗೌಡ ಕುಟುಂಬ ಅಪಾಯದ ಅಂಚಿನಲ್ಲಿದೆ. ಭಯದಲ್ಲೇ ರಾತ್ರಿ ಕಳೀತಾ ಇರುವ 2 ಕುಟುಂಬಗಳು ನಮ್ಮನ್ನ ಸ್ಥಳಾಂತರ ಮಾಡಿ ಅಂತ ಮನವಿ ಮಾಡ್ತಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಉದ್ಯಾವರದಲ್ಲಿ ದಾಖಲೆ ಮಳೆಯಾಗಿದೆ. ಕಾಪು ತಾಲೂಕು ಉದ್ಯಾವರದಲ್ಲಿ ದಾಖಲೆಯ 237 ಮಿಲಿಮೀಟರ್ ಮಳೆಗೆ ಪಾಪನಾಶಿನಿ ನದಿ ತುಂಬಿ ಹರಿಯುತ್ತಿದೆ. ನದಿ ಪಾತ್ರದಲ್ಲಿ ನೆರೆ ವಾತಾವರಣ ನಿರ್ಮಾಣವಾಗಿದ್ದು, ಮಠದ ಕುದ್ರು ನಡುಗದ್ದೆಯಲ್ಲಿ ಮನೆ ಕಟ್ಟಿಕೊಂಡ ಜನ ಆತಂಕದಲ್ಲಿದ್ದಾರೆ. ನದಿ ಪಾತ್ರದ ಜನರಿಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಸಂದೇಶ ರವಾನೆ ಮಾಡಿದೆ. ಸಿಎಂ ತವರಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸುವಂತೆ ಶಿಕ್ಷಕರು ವಿಭಿನ್ನವಾಗಿ ಅಭಿಯಾನ ಮಾಡಿದ್ದಾರೆ. ಮೈಸೂರಿನ ಕೃಷ್ಣರಾಜ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ತಮಟೆ ಹೊಡೆದುಕೊಂಡು ಬೀದಿ ಬದಿಯಲ್ಲಿ ತೆರಳಿ ಮನವಿ ಮಾಡಿದ್ದಾರೆ. ಮನೆ ಮನೆಗೂ ತೆರಳಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಪೋಷಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮೈಸೂರಿನ ಕೆಆರ್ ವೃತ್ತದಲ್ಲಿ ವ್ಯಕ್ತಿಯೊಬ್ಬ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಮೇಲೆ ಕುಳಿತು ಹುಚ್ಚಾಟ ಮೆರೆದಿದ್ದಾನೆ. ಪ್ರತಿಮೆಯ ಬಾಯಿಗೆ ಬೀಡಿ ಇಟ್ಟು ಪುಂಡಾಟ ಮೆರೆದಿದ್ದಾನೆ. ವ್ಯಕ್ತಿಯ ಹುಚ್ಚಾಟ ಕಂಡು ಕೆಲಕಾಲ ಜನರು ಗಾಬರಿಯಾಗಿದ್ದಾರೆ. ಪೊಲೀಸರು ಬರ್ತಾ ಇದ್ದಂತೆ ಅಪರಿಚಿತ ವ್ಯಕ್ತಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಪ್ರತಿಮೆಗೆ ಸೂಕ್ತ ರಕ್ಷಣೆ ನೀಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಶುರುವಾಗ್ತಾ ಇದೆ. ಆದರೆ ಇದರ ಮಧ್ಯೆ ವಾಹನ ಸವಾರರಿಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಈ ಹಿಂದೆ ಟೋಯಿಂಗ್ ಮಾಡಿದಾಗ ವಾಹನ ಸವಾರರಿಗೆ ಹೆಚ್ಚುವರಿ ಶುಲ್ಕ ಹಾಕ್ತಾ ಇದ್ರು. ನೋ ಪಾರ್ಕಿಂಗ್ ಫೈನ್ ಬಿಟ್ಟು ಹೆಚ್ಚುವರಿಯಾಗಿ 800 ರೂಪಾಯಿ ಶುಲ್ಕ ವಿಧಿಸ್ತಾ ಇದ್ರು. ಈ ಬಾರಿ ಟೋಯಿಂಗ್ ಮಾಡಿದ್ರು ವಾಹನ ಸವಾರರಿಗೆ ಹೆಚ್ಚುವರಿ ಚಾರ್ಜ್ ಹಾಕದಿರಲು ಪೊಲೀಸರು ನಿರ್ಧರಿಸಿದ್ದಾರೆ. ಕೇವಲ ನೋ ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿದ್ದಕ್ಕೆ ಮಾತ್ರ ದಂಡ ಕಟ್ಟಬೇಕು. ಅಲ್ಲದೆ ಖಾಸಗಿಯವರಿಗೆ ಟೋಯಿಂಗ್ ಹೊಣೆ ನೀಡದೆ ಪೊಲೀಸರಿಂದಲೇ ಟೋಯಿಂಗ್ ಮಾಡ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ಮಂಗಳೂರಿನಲ್ಲಿ ಸರ್ಕಾರ ಆಂಟಿ ಕಮ್ಯುನಲ್ ಫೋರ್ಸ್ ಮಾಡಿದೆ. ಆದರೆ ಕೋಮುವಾದ ಎಲ್ಲಿಂದ ಹುಟ್ಟಿದೆ, ಭಯೋತ್ಪಾದನೆ ಹೇಗೆ ಪ್ರಚೋದನೆ ಸಿಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಒಂದು ಸಮುದಾಯದ ಇರುವಂತ ಕಡೆ ಹೆಚ್ಚು ಕಮ್ಯುನಲ್ ಕ್ಲಾಶ್ ನಡೆಯುತ್ತೆ? ಪ್ರಚೋದನೆ ಕೊಡುವವರನ್ನ ವಿಶ್ಲೇಷಣೆ ಮಾಡಿ ನಿವಾರಿಸುವ ಕೆಲಸ ಆಗಬೇಕು ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಮಂಗಳೂರು ವಿಚಾರದಲ್ಲಿ ಸರ್ಕಾರದ ನಡೆ ಏಕಪಕ್ಷೀಯವಾಗಿದೆ ಅಂತ ಆರೋಪಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ತಮ್ಮ ಕ್ಷೇತ್ರದ ಯೋಜನೆಗೆ ಅನುಮೋದನೆ ನೀಡಿಲ್ಲ. ಕ್ಯಾಬಿನೆಟ್ಗೆ ವಿಷಯ ತರುವ ಮುನ್ನವೇ ಆರ್ಥಿಕ ಇಲಾಖೆಯಿಂದ ಯೋಜನೆ ಪ್ರಸ್ತಾವನೆ ತಿರಸ್ಕಾರವಾಗಿದೆ. 372 ಕೋಟಿಗಳ ಅಂದಾಜು ಮೊತ್ತದ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ವಿಷಯವನ್ನ ಹೆಚ್ಚುವರಿಯಾಗಿ ಕ್ಯಾಬಿನೆಟ್ಗೆ ತರಲಾಗಿತ್ತು. ಆದರೆ ಕ್ಯಾಬಿನೆಟ್ನಲ್ಲೂ ವಿಷಯ ಮುಂದೂಡಿಕೆ ಮಾಡಿದ್ದು ಶಿವಲಿಂಗೇಗೌಡ ಆಕ್ರೋಶಕ್ಕೆ ಕಾರಣವಾಗಿದೆ. ಸಚಿವರನ್ನಾಗಿ ಮಾಡ್ತೀವಿ ಅಂದ್ರೂ ಮಾಡಲಿಲ್ಲ. ನಮ್ಮ ಯೋಜನೆಗಳಿಗೆ ಅನುಮೋದನೆ ಕೂಡ ನೀಡೋದಿಲ್ಲ. ನಾನು ಕಾಂಗ್ರೆಸ್ಗೆ ಸೇರಿದ್ದೆ ಈ ಯೋಜನೆಗಾಗಿ, ಆದರೆ ಅದಕ್ಕೂ ಅನುಮೋದನೆ ನೀಡಿಲ್ಲ. ಕಾಂಗ್ರೆಸ್ನಲ್ಲಿ ಇರೋದಕ್ಕಿಂತ ರಾಜೀನಾಮೆ ಕೊಟ್ಟು ಇರೋದೇ ವಾಸಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆ ಜೋರಾಗಿದೆ. ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಜನರು ಭಾಗಿಯಾಗಿದ್ರು. ಸಂಕಾಪುರದ ಬಳಿ ನಡೀತಾ ಇರುವ ಕಾಮಗಾರಿ ಬಳಿಗೆ ತೆರಳುತ್ತಾ ಇದ್ದ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದು 3 ಬಸ್ನಲ್ಲಿ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ರು. ಈ ವೇಳೆ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಬಸ್ಗಳ ಚಕ್ರದ ಗಾಳಿ ತೆಗೆದು ಮಗುಚಿ ಹಾಕೋದಕ್ಕೆ ಪ್ರಯತ್ನಿಸಿದ್ದಾರೆ. ಕಾಲ್ನಡಿಗೆಯಲ್ಲೇ ನಾಲೆಯತ್ತ ಹೊರಟ ಹೋರಾಟಗಾರರು ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.